ವೀಕ್ಷಕರೇ, ಇಂದು ಕಾವ್ಯ ಗೌಡ ಅವರು ತಮ್ಮ ಕೌಟುಂಬಿಕ ಕಲಹದ ವಿಚಾರವಾಗಿ ಮತ್ತೊಮ್ಮೆ ಮಾಧ್ಯಮಗಳ ಮುಂದೆ ಬಂದಿದ್ದಾರೆ. ಆದರೆ ಈ ಬಾರಿ ಮಾಧ್ಯಮಗಳ ಮುಂದೆ ಬರೋದಕ್ಕಿಂತ ಮುಂಚೆ ಅವರು ತಮ್ಮ ಸಾಮಾಜಿಕ ಜಾಲತಾಣದ ಪೋಸ್ಟ್ ನಲ್ಲಿ ಅವರು ಪ್ರತಿಯೊಂದು ಎವಿಡೆನ್ಸ್ ಅನ್ನು ಕೂಡ ಇವರು ಪೋಸ್ಟ್ ಮಾಡಿದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ನೋಡಬಹುದಾಗುತ್ತೆ, ಪ್ರೇಮಾ ಹಾಗೂ ರವಿಕುಮಾರ್ ಅವರು ಬಂದು ತಗಿಯೇ ಬಾಗ್ಲು ಅಂತ ಹೇಳಿ ಏಕವಚನದಿಂದ ಮಾತಾಡಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಕಾವ್ಯ ಅವರು ಅಡಿಗೆ ಮನೆಯಲ್ಲಿ ಇದ್ರು. ಆಗ ಮತ್ತೆ ಅವರಿಬ್ರು ಸಹ ಅಡಿಗೆ ಮನೆಗೆ ಬಂದು ಅವರ ಕೈಯನ್ನ ಹಿಡ್ಕೊಂಡು ಎಳ್ದು ಹೋಗ್ತಾರೆ. ಅದಾದ ನಂತರ ಪ್ರೇಮಾ ಅವರು ಚೇರನ್ನ ತೆಗೆದು ಎಸಿತಾರೆ ಮತ್ತು ಕೆಟ್ಟ ಕೆಟ್ಟ ಮಾತಲ್ಲಿ ಬೈದು ಕಾವ್ಯ ಅವರ ಮಗಳನ್ನ ಆ ಪುಟ್ಟ ಕಂದಮ್ಮನಿಗೂ ಸಹ ಹೊಡೆದಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನ ಮಾಡ್ತಾ ಇದ್ರು. ಆದ್ರೆ ಈ ಒಂದು ಆರೋಪಕ್ಕೆ ಇವತ್ತು ಪ್ರೂಫ್ ಅನ್ನ ಅವರು ಸಾಮಾಜಿಕ ಜಾಲತಾಣದಲ್ಲೇ ಪೋಸ್ಟ್ ಮಾಡಿದ್ದಾರೆ. ಸೊ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಾವ್ಯ ಗೌಡ ಅವರು ಹೇಳ್ತಾ ಇರೋದು ಎಲ್ಲವೂ ನಿಜ ಅಂತ ನಮ್ಗೆ ಈ ಒಂದು ಪ್ರೂಫ್ ಇಂದ ಗೊತ್ತಾಗ್ತದೆ. ಸೊ ನಿಮ್ಗೂ ಇದೇ ರೀತಿ ಅನಿಸ್ತಾ ಇದೆಯಾ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹೇಳಿ. ಮತ್ತು ಇದೇ ರೀತಿಯಾದಂತಹ ಒಂದು ಅಪ್ಡೇಟ್ಸ್ಗಾಗಿ ಸಾರ್ವಭೌಮ ಟಿವಿಯನ್ನು ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.